ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೂ ಮತ್ತು ತುಮಕೂರು ಬೈಬಲ್ ಫಾಲೋವರ್ಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಮಿತ್ರರಿಗೂ ನಾನು ಪ್ರೀತಿಯಿಂದ ವಂದಿಸ್ತೇನೆ. ಇದುವರೆಗೂ ನಾವು ಅನೇಕ ಸತ್ಯವೇದದ ಮೂಲ ಪಾಠಗಳನ್ನು ಧ್ಯಾನ ಮಾಡಿದ್ದೇವೆ. ಬಹುದಿನಗಳ ನಂತರ ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ನಿಮ್ಮ ಮಧ್ಯದಲ್ಲಿ ಬಂದಿದ್ದೀನಿ. ಈ ದಿನ ನಾವು ನೋಡ್ತಾ ಇರುವಂಥ ಪಾಠ ಅದೇನಪ್ಪ ಧ್ಯಾನ ಮಾಡುವಂಥದ್ದು ಅಂತ ನಾವು ನೋಡಿದ್ರೆ, ದೇವರ ರಾಜ್ಯ ಅಥವಾ ಪ್ರಪಂಚದ 5 ದೊಡ್ಡ ಸಾಮ್ರಾಜ್ಯಗಳ ಬಗ್ಗೆ ಏನು ಮಾಡೋಣ ನಾವು ನೋಡೋಣ. ಇದು ಎಲ್ಲಿ ಕೊಟ್ಟಿದೆ, ಯಾವ ಪುಸ್ತಕದಲ್ಲಿ ದೇವರು ಬರೆಸಿಟ್ಟಿದ್ದಾರೆ ಅಂತ ನೋಡಬೇಕಾದ್ರೆ, ದಾನಿಯೇಲ ಪುಸ್ತಕದಲ್ಲಿ ಇದರ ಬಗ್ಗೆ ನಮಗೆ ಕ್ಲಿಯರಾಗಿ ದೇವರೇನು ಮಾಡಿದ್ದಾರೆ, ಬರೆಸಿ ಇಟ್ಟಿದ್ದಾರೆ. ದಾನಿಯೇಲ 2ನೇ ಅಧ್ಯಾಯದಲ್ಲೂ ದಾನಿಯೇಲ 7ನೇ ಅಧ್ಯಾಯದಲ್ಲೂ ಇವುಗಳ ಬಗ್ಗೆ ಸಂಪೂರ್ಣವಾದಂಥ ವಿವರಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಗಳೇ, ಆದಿಯಲ್ಲಿ ದೇವರು ಆದಾಮನಿಗೆ ಎಲ್ಲ ಅಂದರೆ ಸಮುದ್ರದ ಸಮುದ್ರದಲ್ಲಿರುವಂಥ ಮೀನುಗಳು, ಅಂತರಿಕ್ಷದಲ್ಲಿ ಹಾರಾಡುವಂಥ ಹಕ್ಕಿ ಪಕ್ಷಿಗಳ ಮೇಲೆಯೂ, ನೆಲದಲ್ಲಿ ಹರಿದಾಡುವಂಥ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಅಂತ ಏನು ಮಾಡಿದ್ರು, ಅವನನ್ನು ರಾಜನನ್ನಾಗಿ ನೇಮಿಸಿದ್ರು ಅಂತ ನಾವು ಆದಿಕಾಂಡ 1ನೇ ಅಧ್ಯಾಯ 26ರಲ್ಲಿ ನಾವು ನೋಡ್ತೀವಿ. ಅಂದರೆ ದೇವರು ಆದಾಮನನ್ನು ರಾಜನನ್ನಾಗಿ ನೇಮಿಸಿದರು. ಅಲ್ಲಿ ಅವನ ರಾಜ್ಯಭಾರ ಇತ್ತು. ಆದರೆ ಅಲ್ಲಿ ಅವನು ಏನು ಮಾಡ್ತಾನೆ, ಅವಿಧೇಯನಾಗಿ ಪಾಪ ಮಾಡಿದ್ರಿಂದ ಅಧಿಕಾರವನ್ನು ಕಳ್ಕೊಂಡು ಸೇವಕನಾಗ್ಬಿಡ್ತಾನೆ. ಯಾವುದಕ್ಕೆ? ಪಾಪಕ್ಕೆ ಸೇವಕನಾಗಿರ್ತಾನೆ ಅಂತ ನಾವು ನೋಡ್ತೀವಿ. ಆಮೇಲೆ ಸಾವಿರಾರು ವರ್ಷಗಳ ನಂತರ ದೇವರೇನು ಮಾಡ್ತಾರೆ, ಇಸ್ರಾಯೇಲ್ಗಳಿಗೆ ಒಂದು ಮಾದರಿಯಾಗಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ನಮಗೆಲ್ಲ ಗೊತ್ತಿರುವಂತೆ ಮೊದಲನೇ ರಾಜ ಯಾರಪ್ಪ ಅಂತಂದರೆ ಸೌಲ, 2ನೇ ರಾಜ ದಾವೀದನು ಮತ್ತು ಅವರ ಮಗನಾಗಿರುವಂಥ ಸೊಲೊಮೋನು 3ನೇ ರಾಜ ಅಂತ ನಾವು ನೋಡ್ತೀವಿ. ಸೊಲೊಮೋನ್ ಕಾಲದಲ್ಲಿ 40 ವರ್ಷ ಯುದ್ಧಗಳೇ ಇಲ್ದಲೇ ರಾಜ್ಯ ಏನಾಗಿತ್ತಂತೆ, ಸಮಾಧಾನದಿಂದ ಇತ್ತು ಅಂತ ನಾವು ಎಲ್ಲಿ ನೋಡ್ತೀವಿ, ನಾವು ಪೂರ್ವಕಾಲ ವೃತ್ತಾಂತದಲ್ಲಿ ನೋಡ್ತೀವಿ. ಒಂದು ಪೂರ್ವಕಾಲ ವೃತ್ತಾಂತದಲ್ಲಿ. ಅದರಲ್ಲೇ ನೆಕ್ಸ್ಟು, ಈಗ ದಾವೀದನು ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದ ಅಂತ ಗೊತ್ತು. ಅವರು ಯಾವ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ರು ಅಂತ ನಾವು ನೋಡೋದಾದರೆ, ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 23ನೇ ವಚನದಲ್ಲಿ ಹೇಳ್ತಾರೆ, ಸೊಲೊಮೋನನು ತಂದೆಯಾದ ದಾವೀದನ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ರಾ ಅಂತಂದರೆ ಇಲ್ಲ. ಸೊಲೊಮೋನನು ತಂದೆಯಾದ ದಾವೀದನ ಸಿಂಹಾಸನದಲ್ಲ, ಬದಲಾಗಿ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡನು ಅಂತ ಐತಿ. ಹಾಗಾದರೆ ದಾವೀದರು ಅಷ್ಟೇ, ಸೊಲೊಮೋನರು ಅಷ್ಟೇ ಯಾರ ಸಿಂಹಾಸನ ಅಂತಂದರೆ ಯೆಹೋವ ದೇವರ ಸಿಂಹಾಸನ. ಹಂಗಾರೆ ದೇವರ ರಾಜ್ಯ ಮಾದರಿಯಾಗಿ ಅಲ್ಲಿ ಸ್ಥಾಪನೆಯಾಗಿತ್ತು. ನೋಡಿದ್ರಾ? ಅಲ್ಲಿಯೂ ಆದಾಮನಂತೆ ಇಸ್ರಾಯೇಲರು ಅರಸುಗಳು ಎಲ್ಲರೂ ಪಾಪ ಮಾಡಿದಾಗ ಅನೇಕ ಪ್ರವಾದಿಗಳ ಮುಖಾಂತರ ಎಚ್ಚರಿಸಿದರು, ಅವಿಧೇಯನಾಗಿ ಪಾಪ ಮಾಡಿದರು ಅಂತ ನಾವು ನೋಡ್ತೀವಿ. ಕೊನೆಯ ರಾಜ ಆದರೆ ಚಿದ್ಕೀಯ. ಇವನನ್ನು ಎಲ್ಲ ಇಸ್ರಾಯೇಲರ ಕೈಗೆ ದೇವರೇನು ಮಾಡ್ತಾರೆ, ಶತ್ರುಗಳ ಕೈಗೆ ಒಪ್ಪಿಸಿ ಕೊನೆಗಾಣಿಸ್ತಾರೆ ಆ ಒಂದು ರಾಜ್ಯನ. ಯಾವ ರಾಜ್ಯನ? ದೇವರ ರಾಜ್ಯ, ಅಲ್ಲೊಂದು ಮಾದರಿಯಾಗಿದ್ದಂಥ ರಾಜ್ಯವನ್ನು ಕೊನೆಗಾಣಿಸ್ಬಿಡ್ತಾರೆ. ಇದನ್ನು ನಾವು ಎಲ್ಲಿ ನೋಡ್ಬೋದು ಅಂತಂದರೆ, ಯೆಹೆಜ್ಕೇಲ ಪ್ರವಾದನೆಯ ಗ್ರಂಥ 21ನೇ ಅಧ್ಯಾಯ 24ರಿಂದ 27ರವರೆಗೆ ನಾವು ನೋಡ್ಬೋದು. ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಅಪರಾಧಗಳು ಬಯಲಿಗೆ ಬಂದು ನಿಮ್ಮ ಪಾಪಗಳು ನಿಮ್ಮ ಕಾರ್ಯಗಳೆಲ್ಲ ತಲೆದೋರಿ ನೀವು ನಿಮ್ಮ ಅಧರ್ಮವನ್ನು ನನ್ನ ಜ್ಞಾಪಕಕ್ಕೆ ತಂದು ಪಾಪಿಗಳಾಗಿ ನನ್ನ ನೆನಪಿಗೆ ಬಂದಿರಾದ ಕಾರಣ ಶತ್ರುವಿನ ಕೈಗೆ ಸಿಕ್ಕಿ ಬೀಳ್ತೀರಾ. ಇಸ್ರಾಯೇಲಿನ ದೊರೆಯೇ, ನೋಡಿ ಇಲ್ಲಿ ಚಿದ್ಕೀಯನಿಗೆ ಹೇಳ್ತಾರೆ ಪ್ರವಾದನೆ ಮಾತು, ಇಸ್ರಾಯೇಲಿನ ದೊರೆಯೇ, ದುಷ್ಟನೇ, ಭ್ರಷ್ಟನೇ, ನಿನ್ನ ಸಮಯವು ಹತ್ತರಿಸಿದೆ. ಇದೇ ನಿನ್ನ ಅಪರಾಧದ ಕಡೆಗಾಲ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಮುಂಡಾಸವನ್ನು ಕಿತ್ತುಬಿಡು, ಕಿರೀಟವನ್ನು ಎತ್ತಿಹಾಕು, ಎಲ್ಲವೂ ವ್ಯತ್ಯಾಸವಾಗಲಿ. ಕೆಳಗಿದ್ದನ್ನು ಮೇಲೆ ಮಾಡು, ಮೇಲಿನಿದ್ದನ್ನು ಕೆಳಗೆ ಮಾಡು. ನಾನು ದೊಬ್ಬಿ ಬಿಡುವೆನು. ರಾಜ್ಯಕ್ಕೆ ಬಾಧ್ಯಸ್ಥನು ಬರುವುದರೊಳಗೆ ಒಂದು ಇದ್ದಂತಿರದು, ಅವನಿಗೆ ರಾಜ್ಯವನ್ನು ವಹಿಸುವೆನು. ನೋಡಿದ್ರಾ? ಇದು ಪ್ರವಾದನೆಯ ಮಾತು. ಇದು ಯಾರ ಬಗ್ಗೆ ಬರೆದಿದೆ? ನಮಗೆಲ್ಲ ಗೊತ್ತು. ಇದು ಯೇಸು ಕ್ರಿಸ್ತರ ಬಗ್ಗೆ ಬರೆದಿರುವಂಥ ಒಂದು ಪ್ರವಾದನೆಯ ಮಾತು. ಇದರಲ್ಲಿ ಎಷ್ಟೊಂದು
ಸತ್ಯಗಳು ಅಡಕವಾಗಿವೆ, ಎಷ್ಟೊಂದು ವಿಷಯಗಳು ಅಡಕವಾಗಿವೆ ಅನ್ನೋದನ್ನು ನಾವು ಧ್ಯಾನ ಮಾಡ್ಬೋದು. ನೋಡಿ ಹೇಳ್ತಾರಲ್ಲಿ, ಇಸ್ರಾಯೇಲಿನ ದೊರೆಯೇ, ನಿನ್ನ ಸಮಯ ಕೊನೆ ಆಗ್ಬಿಟ್ಟೈತೆ, ಹತ್ರ ಬಂದ್ಬಿಟ್ಟೈತೆ, ಇದೇ ನಿನ್ನ ಅಪರಾಧದ ಕಡೆ ಕಾಲ. ಮುಂಡಾಸನ ಕಿತ್ತು ಬಿಸಾಡು, ಕಿರೀಟ ಎತ್ತಿ ಹಾಕು, ಎಲ್ಲ ವ್ಯತ್ಯಾಸ ಆಗ್ಬಿಡಲಿ. ರಾಜ್ಯಕ್ಕೆ ಬಾಧ್ಯಸ್ಥನು ಬರೋದ್ರೊಳಗೆ ಇಲ್ಲಿ ಒಂದು ಇದ್ದಂತಿರೋದು, ಅಂದರೆ ನಿಜವಾದಂಥ ರಾಜ ಯೇಸು ಕ್ರಿಸ್ತರು ಬರುವುದರೊಳಗೆ ಇಲ್ಲಿ ಈ ರಾಜ್ಯಗಳು ಇದ್ದುವ ಮೊದಲು ಅನ್ನೋ ರೀತಿ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಹಂಗಾದರೆ ಚಿದ್ಕೀಯನು ಸತ್ತೋದ್ಮೇಲೆ ಅನೇಕ ರಾಜ್ಯಗಳು ಬಂದವಲ್ಲ ಅಂತ ನಮಗೇನು ಮಾಡುತ್ತೆ, ಒಂದು ಪ್ರಶ್ನೆ ಬರುತ್ತೆ. ಅಂದರೆ ಅವು ದೇವರ ರಾಜ್ಯ ಅಲ್ಲ. ಹಾಗಾದರೆ ಇದು ಯಾರ ರಾಜ್ಯಗಳು ಅಂದರೆ ಇದು ಸೈತಾನನ ರಾಜ್ಯಗಳು. ಇವುಗಳ ವಿಷಯ ಏನು ಅಂತ ದೇವರ ಮಕ್ಕಳು ತಿಳಿದುಕೊಳ್ಳಲಿ ಅಂತಲೇ 2000 ವರ್ಷಗಳ ಹಿಂದೆಯೇ ಬರೆದು ದಾನಿಯೇಲ ಪುಸ್ತಕದಲ್ಲಿ ನಮ್ಮ ತಂದೆಯಾದ ದೇವರೇನು ಮಾಡಿದ್ದಾರೆ, ಇಟ್ಟಿದ್ದಾರೆ. ನಾವು ಇದನ್ನು 2ನೇ ಅಧ್ಯಾಯ, ದಾನಿಯೇಲ 7ನೇ ಅಧ್ಯಾಯದಲ್ಲಿ ಬರೆದಿದೆ. ಅದರಿಂದ ಫಸ್ಟು ನಾವೇನು ಮಾಡೋಣ, 2ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವೇನು ಮಾಡೋಣ, ಧ್ಯಾನ ಮಾಡೋಣ. ನೋಡಿ, ಇಲ್ಲಿ ನೆಬೂಕದ್ನೆಚ್ಚರ್ ರಾಜ ಇಡೀ ಪ್ರಪಂಚವನ್ನು ಏನು ಮಾಡ್ತಿರ್ತಾನೆ, ಆಳ್ವಿಕೆ ಮಾಡ್ತಾ ಇರ್ತಾನೆ. ಇದು ದೊಡ್ಡ ಚಕ್ರವರ್ತಿ ಅಲ್ವರಾ. ಇವನಿಗೆ ಒಂದು ದಿನ ಒಂದು ಕನಸು ಬೀಳುತ್ತೆ. ಅದರಿಂದ ಅವನೇನು ಮಾಡ್ತಾನೆ, ತತ್ತರಗೊಂಡು ನಿದ್ರೆ ತಪ್ಪಿಬಿಟ್ಟು ಎಲ್ಲ ಜೋಯಿಸರು, ವಿದ್ವಾಂಸರನ್ನ, ದೇವದರ್ಶನ ಹೇಳ್ತಕ್ಕಂಥವ್ರನ್ನ ಕರೆಸ್ತಾರೆ. ಅದರ ಅರ್ಥವನ್ನು ಯಾರು ಬಿಡಿಸಿ ಹೇಳ್ತೀರಾ ಅಂತ ಕೇಳ್ತಾನೆ. ಯಾಕೆಂದರೆ ಕನಸು ಮರ್ತೋಗ್ಬಿಟ್ಟಿರ್ತಾನೆ. ಅದಕ್ಕೆ ಕನಸು ಪ್ಲಸ್ ಅದರ ಅರ್ಥ ಎರಡನ್ನೂ ಕೇಳ್ತಾನೆ. ಹೇಳದೇ ಇದ್ದರೆ ನಿಮ್ಮನ್ನು ಚೂರು ಚೂರಾಗಿ ಕಡಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅವರು ಎದುರುಬಿಟ್ಟು, ರಾಜನೇ, ಕನಸಿನ ಅರ್ಥ ಬೇಕಾದರೆ ಯಾರಾದರೂ ಹೇಳಬಹುದು, ಆದರೆ ಕನಸನ್ನು ಅದರ ಅರ್ಥವನ್ನು ತಿಳಿಸಬಲ್ಲವರು ಈ ಲೋಕದಲ್ಲಿ ಯಾರೂ ಇಲ್ಲ. ಇಂಥ ಪ್ರಶ್ನೆಯನ್ನು ಯಾರೂ ಎಂದೂ ಕೇಳಿದ್ದು ಇಲ್ಲ ಅಂತ ಹೇಳ್ತಾರೆ. ಇದು ದೇವರಿಗೆ ಹೊರತು ಇನ್ಯಾರಿಗೂ ಸಾಧ್ಯವಿಲ್ಲ ಅಂತಲೂ ಹೇಳ್ತಾರೆ. ಹೀಗಿರಬೇಕಾದ್ರೆ ರಾಜನು ಸಕಲ ಬಾಬೆಲಿನ ವಿದ್ವಾಂಸರನ್ನ ಕೊಲ್ಲಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ಆಜ್ಞೆಯನ್ನು ಹೊರಡಿಸ್ತಾರೆ. ಹೊರಡಿಸಿದಾಗ ಈ ಒಂದು ವಿಷಯ, ರಾಜ ಬಾಬೆಲಿನ ಒಂದು ಎಲ್ಲ ವಿದ್ವಾಂಸರನ್ನು ಸಾಯಿಸಬೇಕು ಅನ್ನುವಂಥದ್ದು ದಾನಿಯೇಲನಿಗೆ ಈ ಒಂದು ವಿಷಯ ಕಿವಿಗೆ ಬೀಳುತ್ತೆ. ದಾನಿಯೇಲ ಈ ಆಜ್ಞೆಯನ್ನು ಕೇಳಿಬಿಟ್ಟು, ನನಗೆ ಸಮಯ ಕೊಟ್ಟರೆ ನಾನೇನು ಮಾಡ್ತೀನಿ, ತಿಳಿಸ್ತೀನಿ ಅಂದ್ಬಿಟ್ಟು ಅಧಿಕಾರಿಗಳಿಗೆ ಹೇಳಿ ಕಳಿಸ್ತಾರೆ. ಆಗ ದಾನಿಯೇಲನು ತನ್ನ ಸ್ನೇಹಿತರೊಂದಿಗೆ ಕುಳಿತುಕೊಂಡು ಏನು ಮಾಡ್ತಾರೆ, ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ. ಕನಸಿನಲ್ಲಿ ದಾನಿಯೇಲನಿಗೆ ಈ ಎಲ್ಲ ವಿಷಯಗಳನ್ನು ದೇವರೇನು ಮಾಡ್ತಾರೆ, ತಿಳಿಸ್ತಾರೆ. ಆಗ ದಾನಿಯೇಲನು ಅಧಿಕಾರಿಗಳಿಗೆ, ನನ್ನನ್ನು ನೀವು ರಾಜನ ಹತ್ರ ಕರೆದುಕೊಂಡೋಗಿ ಆಗ ಅಂತ ಹೇಳಿದಾಗ, ಆಗ ದಾನಿಯೇಲನು ರಾಜನ ಹತ್ತಿರ ಸೇರಿ, ರಾಜನೇ, ಈ ರಹಸ್ಯವನ್ನು ನಿನ್ನ ಸನ್ನಿಧಿಯಲ್ಲಿ ಅಲ್ಲ, ಈ ಲೋಕದಲ್ಲಿ ಯಾವ ವಿದ್ವಾಂಸರು ವಿವರಿಸಲು ಆಗುವುದಿಲ್ಲ ಅಂತ ಹೇಳ್ಬಿಟ್ಟು, ನೋಡಿ ಒಂದು ಹೇಳ್ತಾರೆ, ಆದರೆ ಒಬ್ಬರಿದ್ದಾರೆ, ಅವ್ರು ಯಾರು ಅಂದರೆ ಪರಲೋಕದ ದೇವರು. ರಾಜನೇ ಕೇಳು, ನೀನು ಹಾಸಿಗೆಯ ಮೇಲೆ ಮಲಗಿಕೊಂಡು ಮುಂದೆ ಏನಾಗುವುದೋ ಅಂತ ಚಿಂತೆಯಲ್ಲಿ ಇರಬೇಕಾದ್ರೆ, ಮುಂದೆ ಭವಿಷ್ಯದಲ್ಲಿ ಆಗುವಂಥ ವಿಷಯಗಳನ್ನು ದೇವರು ನಿನಗೆ ಕನಸಿನಲ್ಲಿ ಗೋಚರಪಡಿಸಿದ್ದಾರೆ. ನೀನು ಕಂಡ ಈ ಅದ್ಭುತ ಪ್ರತಿಮೆಗಳು ಅವು 4 ರೀತಿಯ ಲೋಹಗಳಿಂದ ಮಾಡಿದ್ದು. ತಳತಳನೆ ಹೊಳೆಯುವ ಆ ಪ್ರತಿಮೆಯ ವಿಷಯವನ್ನು ಹೇಳ್ತೀನಿ ಕೇಳು. ಆ ಪ್ರತಿಮೆಯ ತಲೆ ಚಿನ್ನದು ಅಪರಂಜಿ, ಎದೆ ಮತ್ತು ತೋಳುಗಳು ಬೆಳ್ಳಿ, ಹೊಟ್ಟೆ ಮತ್ತು ಸೊಂಟ ತಾಮ್ರದ್ದು ಕಾಲುಗಳು, ಕಬ್ಬಿಣದ ಹೆಜ್ಜೆಗಳು, ಕಬ್ಬಿಣ ಮತ್ತು ಜೇಡಿಮಣ್ಣು ಮಿಶ್ರಿತವಾಗಿತ್ತು. ನೀನು ನೋಡಲಾಗಿ ಹಾಗೆಯೇ ನೋಡ್ತಿರ್ಬೇಕಾದ್ರೆ ಬೆಟ್ಟದೊಳಗಿನಿಂದ ಒಂದು ಗುಂಡು ಬಂಡೆ ಬಂದು ಅದಕ್ಕೆ ಬಡಿಯೋದು, ಅದು ಚೂರು ಚೂರು ಮಾಡ್ತಾ ಪ್ರತಿಮೆ. ಆಗ ಕಬ್ಬಿಣ ಮತ್ತು ಮಣ್ಣು ಮತ್ತು ಬೆಳ್ಳಿ ಬಂಗಾರ ಎಲ್ಲ ಪುಡಿ ಪುಡಿ ಆಗ್ಬಿಟ್ಟು ಸುಗ್ಗಿಯ ಒಟ್ಟಿನ ಕಣದಂತೆ ಆಗ್ಬಿಟ್ಟು ಗಾಳಿ ಬಂದು ನೆಕ್ಸ್ಟ್ ತೂರ್ಕೊಂಡು ಹೋಗ್ಬಿಟ್ರೆ ಹೋಗುತ್ತೆ. ಅವುಗಳಿಗೆ ನೆಲೆನೇ ಇರಲಿಲ್ಲ. ಅಂದ್ರೆ ಅರ್ಥ ಇಲ್ಲಿ ಆ ಪ್ರತಿಮೆ ಇತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿಲ್ಲ, ಆ ರೀತಿ ಹೋಗ್ಬಿಡ್ತು. ಆಮೇಲೆ ಆ ಗುಂಡು ಬಂಡೆ ಏನಾಯಿತು, ಕಾಲಿಗೆ ಬಂದು ಬಿಡ್ತಲ್ಲ, ಅದು ಬಂಡೆ ಮಹಾಪರ್ವತವಾಗಿ ಲೋಕದೆಲ್ಲ ತುಂಬ್ಕೊಂಬಿಡ್ತು ಅಂತ ಇದೇ ಕನಸು ಅಂತ ಏನು ಮಾಡ್ತಾರೆ, ಕನಸಿನ ಅರ್ಥವನ್ನು ಹೇಳ್ತಾರೆ. ರಾಜನಿಗೆ ತುಂಬ ಸಂತೋಷ ಆಗ್ಬಿಡ್ತದೆ. ಈಗ ರಾಜನೇ ಕೇಳು, ಅದರ ಅರ್ಥ ಹೇಳ್ತೀನಿ ಕೇಳು. ನೀನು ರಾಜಾದಿರಾಜ, ಪರಲೋಕದ ದೇವರು ನಿನಗೆ ರಾಜ್ಯ, ಬಲ, ಪರಾಕ್ರಮ, ವೈಭವಗಳನ್ನು ದಯಪಾಲಿಸಿದರು. ಮನುಷ್ಯ, ಪಶು, ಪಕ್ಷಿ ಎಲ್ಲವನ್ನೂ ನಿನಗೆ ದೇವರು ಏನು ಮಾಡಿದ್ರು, ಒಪ್ಪಿಸಿಕೊಟ್ರು, ಆಳುವಂತೆ ಮಾಡಿದರು. ಅದು ನೀನೇ ಆ ಬಂಗಾರದ ತಲೆ.
ಕನಸಿನಲ್ಲಿ ಕಂಡಲ್ಲ ತಲೆ, ಅದು ನೀನೇ. ದಾನಿಯೆಲ್ಲ 2ನೇ ಅಧ್ಯಾಯ 39ರಲ್ಲಿ ಹೇಳ್ತಾರೆ ಇದನ್ನ. ನಿನ್ನ ಕಾಲ ಆದಮೇಲೆ ಅಂದರೆ ನೀನು ಸತ್ತೋದ್ಮೇಲೆ ನಿನಗಿಂತ ಕನಿಷ್ಠವಾದಂಥ ಮತ್ತೊಂದು ರಾಜ್ಯ ಬರ್ತತಿ. ಅದು ಯಾವುದಪ್ಪ ಅಂತಂದರೆ ಅದು ಬೆಳ್ಳಿ ಥರದ್ದು, ಅದಕ್ಕೆ ಬೆಳ್ಳಿ ಭುಜ ಅಂತ ಹೇಳ್ತಾರೆ. 3ನೇದು ನೆಕ್ಸ್ಟು, ಅದು ಆದಮೇಲೆ ನೆಕ್ಸ್ಟ್ ಬರೋಂಥ ರಾಜ್ಯ ತಾಮ್ರದ್ದು, ಅದು ಭೂಮಂಡಲವನ್ನೆಲ್ಲ ಆಳ್ತೈತೆ ಅಂತ ಹೇಳ್ತಾರೆ. 4ನೇ ರಾಜ್ಯ ನೆಕ್ಸ್ಟು ಕಬ್ಬಿಣದ್ದು, ಅದು ಕಬ್ಬಿಣದಷ್ಟು ಗಟ್ಟಿಯಾಗಿ ಎಲ್ಲವನ್ನು ಒಡೆದಾಕುವಷ್ಟು ಇರ್ತೈತೆ. ಅದರಂತೆ ಸಕಲವನ್ನು ಧ್ವಂಸ ಮಾಡಿ ಅದೇನು ಮಾಡ್ತದೆ ರಾಜ್ಯ ಚೂರು ಚೂರು ಮಾಡಿಬಿಡ್ತೈತೆ. ನಂತರ ಕಾಲು ಬೆಳ್ಳು ಕಬ್ಬಿಣ ಮತ್ತು ಮಣ್ಣು ನೋಡಿದ ಪ್ರಕಾರವಾಗಿ ಇದು ಏನು ಸೂಚನೆ ಮಾಡ್ತದೆ ಅಂದರೆ ಭಿನ್ನವಾಗಿರ್ತೈತಿ. ಇದು ಕಬ್ಬಿಣ ಜೊತೆ ಮಣ್ಣು ಹೇಗೆ ಸೇರೋದಿಲ್ವೋ ಅದೇ ಥರ ಆ ರಾಜ್ಯಗಳು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. 2ನೇ ಅಧ್ಯಾಯ ದಾನಿಯೇಲ 42-43ರಲ್ಲಿ ಈ ವಾಕ್ಯಗಳನ್ನು ಹೇಳ್ತಾರೆ. ಈಗ ದಾನಿಯೇಲ 2:44ರಲ್ಲಿ ನೋಡಿ ಹೇಳ್ತಾರೆ ಇಂಪಾರ್ಟೆಂಟಾಗಿ, ಮುಖ್ಯವಾಗಿ ಆ ರಾಜರ ಕಾಲದಲ್ಲಿ ಅಂದರೆ ಕೊನೇ ರಾಜರ ಕಾಲದಲ್ಲಿ ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸ್ತಾರೆ, ಅದು ಎಂದಿಗೂ ಅಳಿಯದು. ಬೆಟ್ಟದಲ್ಲಿ ಗುಂಡು ಬಂದು ಪ್ರತಿಮೆಗೆ ಬಡಿದು ಚೂರು ಚೂರು ಮಾಡ್ತಲ್ಲ, ಅದು ಮುಂದೆ ನಡೆಯುವ ವಿಷಯಗಳನ್ನು ಪರಲೋಕದ ದೇವರು ರಾಜನೇ ನಿನಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ, ನಂಬತಕ್ಕದ್ದು. ನೋಡಿ ಇದೇ ದರ್ಶನ, ಇದು ವಿಷಯ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಯಾರು? ದಾನಿಯೇಲ ನೆಬೂಕದ್ನೆಚ್ಚರ್ ರಾಜನಿಗೆ. ದೇವರು ಇಲ್ಲಿ ಸಣ್ಣ ಪುಟ್ಟ ರಾಜ್ಯಗಳನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಹಂಗಾರೆ ಇಲ್ಲಿ ಮಾತಾಡ್ತಿರುವಂಥ ಒಂದು ವಿಷಯ ದೊಡ್ಡ ದೊಡ್ಡ ರಾಜ್ಯಗಳ ವಿಷಯ ಬಗ್ಗೆ ಮಾತಾಡ್ತಾರೆ. ಆ 4 ದೊಡ್ಡ ದೊಡ್ಡ ರಾಜ್ಯಗಳು ಯಾವುದಪ್ಪ ಅಂತ ನಾವು ನೋಡೋದಾದರೆ, ಮೊದಲನೇದು ಬ್ಯಾಬಿಲೋನ್ ಸಾಮ್ರಾಜ್ಯ ಅಂತ ನಾವು ನೋಡ್ತೀವಿ. ನೆಬೂಕದ್ನೆಚ್ಚರು ಆಳ್ವಿಕೆ ಮಾಡ್ತಿದ್ದಂಥದ್ದು. ಆ ಬಂಗಾರದ ತಲೆ ನೀನೆ ಅಂತ ಹೇಳಿದ್ರಲ್ಲ, ಅದು ಯಾರಪ್ಪ ಅಂದರೆ ಬ್ಯಾಬಿಲೋನ್ ಸಾಮ್ರಾಜ್ಯ. ಇದು ಕ್ರಿಸ್ತಪೂರ್ವ 603ರಿಂದ ಇದೇನಾಯಿತು ಆಳ್ವಿಕೆ ಮಾಡ್ತಿತ್ತು ಅಂತ ನಾವು ನೋಡ್ತೀವಿ. 603ರಲ್ಲಿ ಆಳ್ವಿಕೆ ಮಾಡ್ತಿತ್ತು, ಅಲ್ಲಿಂದ ಶುರುವಾಯಿತು. ನೆಕ್ಸ್ಟು ಈ ಬೆಳ್ಳಿ ಭುಜ, ಇದು ಯಾರು ರಾಜ್ಯ ಇದು ಅಂತ ನೋಡಿದ್ರೆ ಇದು ಮೀಡೋ ಪರ್ಷಿಯಾ. ಅಂದರೆ ನಾವು ಸ್ಕೂಲಲ್ಲಿ ಚಿಕ್ಕ ಹುಡುಗರಾಗಿದ್ದಾಗಿದ್ದು ಅದು ಓದಿದ್ದೀವಿ ಇತಿಹಾಸದಲ್ಲಿ, ಹಿಸ್ಟ್ರಿನಲ್ಲಿ. ಮೇದ್ಯರು ಮತ್ತು ಪಾರಸೀಯರು ಅಂತ ನಾವು ನೋಡ್ತೀವಿ. ಹಾಗಾದರೆ ಇವರು 538ರಿಂದ ಕ್ರಿಸ್ತಪೂರ್ವ 33 BC ಅಲ್ಲಿನ ತನಕ ಇವರು ರಾಜ್ಯಭಾರವನ್ನು ಮಾಡಿದ್ರು ಅಂತ ನಾವು ನೋಡ್ತೀವಿ. ನೆಕ್ಸ್ಟು 3ನೇದು ಗ್ರೀಕ್ ಸಾಮ್ರಾಜ್ಯ. ಇದು 333 BCಯಿಂದ 160 BC ಅಲ್ಲಿನ ತನಕ ಗ್ರೀಕ್ ಸಾಮ್ರಾಜ್ಯ ಆಳ್ತು. ದೊಡ್ಡ ಸಾಮ್ರಾಜ್ಯ, ಇವೆಲ್ಲ ಪ್ರಪಂಚವನ್ನು ಆಳ್ವಿಕೆ ಮಾಡಿದಂಥವು. ನೆಕ್ಸ್ಟ್ 4ನೇದೇ ರೋಮ್ ಸಾಮ್ರಾಜ್ಯ. 160 BCಯಿಂದ ಇದು ಕ್ರಿಸ್ತ ಶಕ 476 ತನಕ ಆಳ್ವಿಕೆ ಮಾಡ್ತು. ಅಂದರೆ ಯೇಸು ಕ್ರಿಸ್ತರು ಹುಟ್ಟಿದಾಗ ಇದೇ ರೋಮ್ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾಯಿತ್ತು. ನೋಡಿ ಆ ಕಾಲದಲ್ಲಿ ಸೀಸರನು ಕಾನೇಶಕುಮಾರಿ ಬಡ ನಡೆಸ್ತಿದ್ದ ಅಂತ ನಮಗೆ ಹಿಸ್ಟ್ರಿನಲ್ಲಿ ದಾಖಲೆ ಇದೆ, ಬೈಬಲಲ್ಲಿ ವಚನಗಳು ಇದ್ದಾವೆ. ಬ್ಯಾಬಿಲೋನನ್ನು ಚಿನ್ನದ ತಲೆಗೂ ಮೀದಿಯೋ ಪರ್ಷಿಯನ್ನ ಬೆಳ್ಳಿ ಭುಜಕ್ಕೂ ಹೋಲಿಕೆ ಮಾಡಿದ್ದಾರೆ. ತಾಮ್ರವನ್ನು ಗ್ರೀಕ್ ರಾಜ್ಯಕ್ಕೆ, ರೋಮ್ ಸಾಮ್ರಾಜ್ಯವನ್ನು ಕಬ್ಬಿಣಕ್ಕೂ ಹೋಲಿಕೆ ಮಾಡಿದ್ದಾರೆ. ಒಂದು ಮನುಷ್ಯನ ಈ ಒಂದು ಪ್ರತಿಮೆಗೆ ಹೋಲಿಕೆ ಮಾಡಿ ಏನು ಮಾಡಿದ್ದಾರೆ, 4 ರಾಜ್ಯವನ್ನು ಹೇಳಿದ್ದಾರೆ ಇಲ್ಲಿ ಅಂತ ನಾವು ನೋಡ್ತೀವಿ. ಮತ್ತು ತಲೆಯಿಂದ ಕಾಲಿನವರೆಗೆ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ, ಅಂದರೆ ಇದು ಬರ್ತಾ ಅದರ ವ್ಯಾಲ್ಯೂ ಅಂದರೆ ಅದರ ಬೆಲೆ ಏನಾಗಿದೆ, ಕಡಿಮೆ ಆಗ್ತಾ ಇದೆ ಅಂತ ನಾವು ನೋಡ್ತೀವಿ. ಅಂದರೆ ಇದರ ಅರ್ಥ ಬರ್ತಾ ಮನುಷ್ಯನ ಬೆಲೆನೂ ಏನಾಯಿತು, ಕಡಿಮೆ ಆಯಿತು. ಅಂದರೆ ಅವನ ಬಲ ಹೆಚ್ಚಾಗಿ ಅದರ ಬಲ ಹೆಚ್ಚಾಗಿದೆ, ಆದರೆ ಕಬ್ಬಿಣದ ಬಲ ಜಾಸ್ತಿ ಸ್ಟ್ರಾಂಗ್ ಆಗಿದೆ. ರೋಮ್ ಸರ್ಕಾರ ಕಬ್ಬಿಣದಷ್ಟು ಏನಾಯ್ತಂತೆ ಬಲ, ಅಂದರೆ ವ್ಯಾಲ್ಯೂ ಬೆಲೆ ಕಮ್ಮಿ ಆಯಿತು, ಆದರೆ ಬಲ ಜಾಸ್ತಿ ಆಯಿತು. ನೋಡಿ ಮನುಷ್ಯರನ್ನ ಆ ಕಾಲದಲ್ಲಿ ಏನು ಮಾಡಿದ್ರು, ಈ ರೋಮ್ ಸಾಮ್ರಾಜ್ಯದವರು ಸೇವಕರನ್ನಾಗಿ ಮಾಡಿಕೊಂಡು ಕಠಿಣವಾದ ಕೆಲಸ ಮಾಡಿಬಿಟ್ಟು ಬಿಸಾಕ್ಬಿಡ್ತಿದ್ರು. ಆ ಥರ ಜನ ಇವರು. ಪಾದ ಭಾಗ ನೋಡಿದ್ರೆ ಸ್ವಲ್ಪ ಭಿನ್ನವಾಗಿತ್ತು ಅಂತ ನೋಡ್ತೀವಿ. ನೋಡಿ ಅಲ್ಲೇನು ಕಬ್ಬಿಣ ಮತ್ತು ಜೇಡಿ ಮಣ್ಣು ಸೇರಿಕೊಂಡಿತ್ತು. ಒಂದು ರಾಜ್ಯ ಇನ್ನೊಂದು ರಾಜ್ಯದೊಳಗೆ ಸೇರಿಕೊಂಡಿರುವಂಥ ಒಂದು ಕಾಲ ಅದು. ಈ ಕಾಲದಲ್ಲಿ ದೇವರು ಒಂದು ರಾಜ್ಯನ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ ಇದು ಜೀವವುಳ್ಳ ಕಲ್ಲುಗಳಿಗೆ ಇದನ್ನೇನು ಮಾಡಿದ್ದಾರೆ, ಹೋಲಿಕೆ ಮಾಡಿದ್ದಾರೆ. ಅಂದರೆ ಈ ಸಭೆ ಇದು ಕ್ಯಾಥೋಲಿಕ್ ಸಭೆ ಅಂತ ಸ್ಟಾರ್ಟಿಂಗಲ್ಲಿ ಮೊದಲು ಇತ್ತು ಅಂತ ನಮಗೆಲ್ಲ ಗೊತ್ತಿದೆ. ನೆಕ್ಸ್ಟು ಇದು ಮುಂದೆ ಏನಾಯ್ತು, ಇದು ರೋಮ್ ಸರ್ಕಾರದೊಂದಿಗೆ ಸೇರಿಕೊಂಡು
ಮಿಂಗಲ್ ಆಗಿಬಿಟ್ಟು ಎರಡೂ ಸೇರಿ ಸರ್ಕಾರವನ್ನು ರಚನೆ ಮಾಡಿದ್ರಿಂದ ಈ ಒಂದು ಮಣ್ಣು ಮತ್ತು ಕಬ್ಬಿಣ ಏನಾಗಲ್ಲ, ಸೇರಲ್ಲ ಒಂದಕ್ಕೊಂದು. ಅದೇ ಥರ ನೆಕ್ಸ್ಟ್ ಆ ಟೈಮಲ್ಲಿ ಒಂದು ಗುಂಡು ಬಂದು ಪಾದ ಭಾಗಕ್ಕೆ ಬಡಿದಾಗ ಎರಡು ಏನಾಗ್ಬಿಡ್ತಂತೆ, ಬೇರೆ ಬೇರೆ ಆಗ್ಬಿಟ್ಟುವಂತೆ. ಬಂಡೆ ಅಂದರೆ ಏನಪ್ಪ ಅಂದರೆ ನಿಜವಾದಂಥ ಸಭೆ. ಕ್ರಿಸ್ತನೊಂದಿಗೆ ಬಂದು ಎರಡನೇ ಬರುವಿಕೆಯಲ್ಲಿ ಲೋಕದ ರಾಜ್ಯಗಳನ್ನೆಲ್ಲ ಏನು ಮಾಡ್ತಾರೆ, ನಾಶ ಮಾಡ್ತಾರೆ ದೇವರು. ಅದೇ ಸಮಯದಲ್ಲಿ ಈಗ ನಾವು ಇರುವಂಥದ್ದು. ಆ ಬಂಡೆ ಬಂದು ಬಡಿಯುವಂಥ ಸಮಯ ಈ ಲೋಕದಲ್ಲೆಲ್ಲ ಯುದ್ಧ, ದ್ವೇಷ, ಅಸೂಯೆಯಿಂದ ತುಂಬಿರುತ್ತದೆ. ಆ ಟೈಮು ದೇಶಗಳಲ್ಲಿ, ರಾಜ್ಯಗಳಲ್ಲಿ ಎಲ್ಲ ಕಡೆ ಏನಿರ್ತದಪ್ಪ ಅಂದರೆ ಒಂದೇ ಪಕ್ಷಗಳು ಇರೋಲ್ಲ. ಎಲ್ಲ ಸಮ್ಮಿಶ್ರ ಸರ್ಕಾರಗಳು ಏನಾಗ್ತಿದೆ, ರಚನೆ ಆಗ್ತಿದೆ ಅಂತ ನಾವು ನೋಡ್ತೀವಿ. ಇವತ್ತಿರುವಂಥ ಸ್ಟೇಜ್ ಎಲ್ಲ ರಾಜ್ಯಗಳು ದ್ವೇಷ ಅಸೂಯೆಗಳಲ್ಲಿ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಅಂಥ ಪರಿಸ್ಥಿತಿನಲ್ಲಿ ನೋಡಿ, ವಾಕ್ಯ ಏನಿದೆಯೋ ಅದೇ ಥರ ಡಿಟ್ಟೋ ಬೈಬಲಲ್ಲಿ ಏನಿದೆಯೋ ಅದೇ ಥರ ಲೋಕದಾಗೆಲ್ಲ ನಡೀತವೆ. ಎಲ್ಲ ಯುದ್ಧಗಳು ಹೆಂಗೆ ಮೂರನೇ ಮಹಾಯುದ್ಧ ಆಗಬೇಕು, ಆರ್ಮೆಗೆಡನ್ ಅಂತ ನಾವೇನು ಕರಿತೀವಿ, ಅದಕ್ಕೆಲ್ಲ ಏನಾಗ್ತಾಯಿದೆ, ರೆಡಿ ಆಗ್ತಿದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಬೈಬಲ್ನಲ್ಲಿ ಇರುವಂಥ ಒಂದು ಸೊನ್ನೆಯಾದರೂ ನಾಶ ಆಗಲ್ಲ, ಎಲ್ಲ ನೆರವೇರಬೇಕು ಅಂತಂದು ಯೇಸು ಕ್ರಿಸ್ತರು ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಅದೇ ಥರ ಎಲ್ಲರೂ ಯೇಸು ಕ್ರಿಸ್ತರು ಬಂದು ಏನು ಮಾಡ್ತಾರೆ, ಎಲ್ಲ ಪಕ್ಷಗಳನ್ನು, ರಾಜ್ಯಗಳನ್ನು, ದೇಶಗಳನ್ನೆಲ್ಲ ಒಡೆದಾಕ್ಬಿಟ್ಟು ಅವ್ರ ರಾಜ್ಯನ ಸ್ಥಾಪನೆ ಮಾಡುವಂಥ ಟೈಮ್ ಇದು ನೋಡಿ. ಕೀರ್ತನೆ 110:5 ರಾಜರುಗಳನ್ನು ಏನು ಮಾಡ್ತಾರೆ, ಖಂಡಿಸ್ತಾ ಇದ್ದಾರೆ ಬಂದು ಅಂತ ಏನು ಮಾಡ್ತೀವಿ ನಾವು ನೋಡ್ತೀವಿ. ಉಗ್ರ ಕೋಪದ ದಿನದಲ್ಲಿ ಬಂಡೆ ಬಂದು ಪುಡಿ ಮಾಡಿ ಆ ಧೂಳನ್ನು ಏನು ಮಾಡ್ತಾರಂತೆ, ಬಿರುಗಾಳಿ ಅಂದರೆ ನಾವೇನಂತೀವಿ ಸುಂಟ್ರ ಗಾಳಿ ಅಂತ ಏನು ಕರಿತೀವಿ, ಮಹಾ ಸಂಕಟ ಕಾಲ ಎಲ್ಲ ಆರಿಸ್ಕೊಂಡು ಹೋಗ್ಬಿಡ್ತದೆ. ಅಂದರೆ ಎಲ್ಲ ದೇಶದ ದೇಶಗಳು ಇಲ್ದಂಗೆ ಹೋಗ್ಬಿಡ್ತದೆ. ಗಾಳಿ ಅಂತ ನಾವು ಏನು ನೋಡಿದ್ರೆ ಬೈಬಲಲ್ಲಿ ಕಷ್ಟ ಮತ್ತು ಸಂಕಟಗಳು, ಮಹಾ ಸಂಕಟ ಕಾಲಗಳಿಗೆ ಹೋಲಿಕೆಯಾಗಿದೆ ನೋಡಿ. ಆ ರಾಜ್ಯಗಳನ್ನು ಇಲ್ಲದಂತೆ ಮಾಡಿಬಿಡ್ತೈತೆ ಆ ಗಂಡು ಬಂದು. ಮತ್ತು ದಾನಿಯೇಲನು ಹೇಳಿದಂತೆ ಪ್ರತಿಮೆ ಇಲ್ಲದಂತೆ ಹೋಗಿ, ಅಂದರೆ ಏನಾಗುತ್ತೆ, ಇಲ್ಲಿ ರಾಜ್ಯಗಳಿದ್ವಾ, ಈ ಸರ್ಕಾರ ಇತ್ತ ಅಂತಲೇ ಗೊತ್ತೇ ಆಗಲ್ವಂತೆ. ಆ ಥರ ಎಲ್ಲನೂ ತೆಗೆದಾಕ್ಬಿಡ್ತಾರೆ, ನಾಶ ಮಾಡಿಬಿಡ್ತಾರೆ ಮಹಾ ಸಂಕಟ ಕಾಲದಲ್ಲಿ. ಆಮೇಲೆ ನೆಕ್ಸ್ಟ್ ಏನಾಗುತ್ತಂತೆ, ಮುಂದೆ ಆ ಬಂಡೆ ಭೂಲೋಕದೆಲ್ಲ ಆವರಿಸ್ಕೊಂಬಿಡ್ತು ಅಂತ ನಾವು ದಾನಿಯೇಲ 2:44 ನೋಡ್ತೀವಿ. ಆ ಟೈಮಲ್ಲಿ, ಆ ಕಾಲದಲ್ಲಿ, ಅಂಥ ಸಮಯಗಳಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಒಂದನ್ನು. ಅದನ್ನು ಆ ರಾಜರು, ಆ ಜನರು ಏನು ಮಾಡ್ತಾರೆ, ಬಿಟ್ಟು ಕೊಡ್ತಾರೆ. ಆದರೆ ಅವಾಗ ಆ ಟೈಮ್ನಲ್ಲಿದ್ದಂಥ ಸರ್ಕಾರಗಳು ಈಗ ಈ ನಾವಿರೋಂಥ ಸ್ಟೇಜ್ನಲ್ಲಿ ಬಂದು ಈ ಸರ್ಕಾರ ಇರ್ತವೆ. ಈಗ ಬಂದು ದೇವರು ಸರ್ಕಾರ ರಚನೆ ಮಾಡ್ತೀನಿ, ನನ್ನ ರಾಜ್ಯ ಸ್ಥಾಪನೆ ಮಾಡ್ತೀನಿ ಅಂದರೆ ಬಿಟ್ಕೊಡ್ತಾರಾ? ನೋಡಿ, ಅದನ್ನು ಬರೆದಿದ್ದಾರೆ ಪ್ರಕಟಣೆಯಲ್ಲಿ. ಪ್ರಕಟಣೆ 11ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಕರ್ತನಿಗೂ ಸಭೆಗೂ ಅಧಿಕಾರವು ಸಿಕ್ಕಿದಾಗ 18ನೇ ವಾಕ್ಯದಲ್ಲಿ ಹೇಳ್ತಾರೆ, ಜನಾಂಗಗಳು ಕೋಪಿಸಿಕೊಂಡವು. ನೋಡಿದ್ರಾ ಎಷ್ಟು ಸೂಪರಾಗಿ ನಮ್ಮ ದೇವ್ರ ವಾಕ್ಯ ಬರೀತಾರೆ. ಈ ಸರ್ಕಾರ ಬಿಟ್ಕೊಡ್ತಾವಂದರೆ ಬಿಟ್ಟು ಕೊಡೋದಿಲ್ಲ. ಅವರಾದರೂ ಬಿಟ್ಬಿಡ್ತಾರೆ ಅಂದರೆ ಅವರು ದೊಡ್ಡ ರಾಜ, ಅವರು ರಾಜಾದಿರಾಜ, ಸರ್ವಶಕ್ತನಾದಂಥ ದೇವರು ರಾಜ್ಯ ಸ್ಥಾಪನೆ ಮಾಡಿದ್ರೆ ಅವ್ರ ಮುಂದೆ ಯಾರಾದ್ರೂ ನಿಂತ್ಕೊಳ್ಳೋಕ್ಕಾಗುತ್ತಾ? ಖಂಡಿತ ಆಗಲ್ಲ. ಅದು ನೋಡಿ, ಅಂಥ ರಾಜ್ಯವನ್ನು ದೇವ್ರೇನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ ಭೂಮಿ ಮೇಲೆ. ಆದರೆ ಅವ್ರನ್ನೆಲ್ಲ ನಾಶ ಮಾಡಿಬಿಟ್ಟು ಅವ್ರಿಗೆಲ್ಲ ಹೊಡೆದು ಬುದ್ಧಿ ಕಲಿಸಿ ಸ್ಥಾಪನೆ ಮಾಡ್ತಾರೆ. ದಾನಿಯೇಲ 2:44 ಆ ರಾಜ್ಯ ಬೇರೆ ಜನಾಂಗಗಳಿಗೆ ಕದಲಿ ಹೋಗುದು. ನೋಡಿರಿ, ಅವರು ಸ್ಥಾಪನೆ ಮಾಡೋಂಥ ರಾಜ್ಯ ಇನ್ನೊಂದು ಸರಿ ಯಾರಿಗೂ ಹೋಗೋದೇ ಇಲ್ಲ ಅಂತ ಬೇರೆ ರಾಜ್ಯಗಳಿಗೆ. ಆ ರಾಜ ಇನ್ನು ಮುಂದೆ ಭವಿಷ್ಯದಲ್ಲಿ ಆಗುವಂಥ ಕಾರ್ಯಗಳನ್ನು, ಈ ವಿಷಯಗಳನ್ನೆಲ್ಲ ನಿನಗೆ ತೋರಿಸಿದರೆ ಇದು ಭೂಲೋಕದಲ್ಲೆಲ್ಲ ವ್ಯಾಪಿಸ್ತದೆ. ಅದೇ 5ನೇ ದೊಡ್ಡ ಸಾಮ್ರಾಜ್ಯ ಅಂತ ಏನು ಮಾಡ್ತಾರೆ ದಾನಿಯೇಲ ನೆಬೂಕದ್ನೆಚ್ಚರನಿಗೆ ಹೇಳ್ತಾರೆ. ಅದು ಭೂಲೋಕದಲ್ಲೆಲ್ಲ ಪರ್ವತವಾಗಿ ನಿಂತುಕೊಂಡಿತು. ಪರ್ವತ ಅಂದರೆ ಬೆಟ್ಟ ಅಂದರೆ ಏನಪ್ಪ ಅಂದರೆ ದೇವರ ರಾಜ್ಯ. ಇಲ್ಲಿ ನಮಗೆ ದಾನಿಯೇಲ ಗ್ರಂಥದಲ್ಲಿ ಸ್ಪಷ್ಟವಾಗಿ ವಿಷಯ ಕೊಟ್ಟಿದ್ದಾರೆ. ಇದೇ ವಿಷಯವನ್ನು ನೆಕ್ಸ್ಟ್ 7ನೇ ಅಧ್ಯಾಯದಲ್ಲಿ ಬೇರೆ ಒಂದು ಪ್ರಾಣಿಗಳಿಗೆ ಹೋಲಿಕೆ ಮಾಡಿ ಏನು ಮಾಡಿದ್ದಾರೆ, ದೇವ್ರ ರಾಜ್ಯನ ಅಲ್ಲೂ ಸಹಿತ ನಮಗೆ ತೋರಿಸಿದ್ದಾರೆ. 7ನೇ ಅಧ್ಯಾಯದಲ್ಲಿ ಬರೆದಿರುವಂಥ ದರ್ಶನಗಳು, ಅದರ ಗುಣಾರ್ಥಗಳನ್ನು ನಾವೇನು ಮಾಡೋಣ ಇವಾಗ ನೋಡೋಣ. ಇದು 7ನೇ ಅಧ್ಯಾಯದಲ್ಲಿ 4 ಮೃಗಗಳಿಗೆ ಹೋಲಿಕೆ ಮಾಡಿ ಏನು ಮಾಡಿದ್ದಾರೆ ಇಲ್ಲಿ ಮಾತಾಡ್ತಾರೆ ನೋಡಿ. ನಾವು ನೋಡೋಣ ಈಗ ದಾನಿಯೇಲ 7ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಅಲ್ಲೇನು ಮಾಡ್ತೀವಿ, ನಾನು ಕಂಡ ಕನಸಿನಲ್ಲಿ ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬಡಿಯುತ್ತಿದ್ದವು. ಗಾಳಿ ಅಂತಂದ್ರೇನು? ಕಷ್ಟ ಸಂಕಟಗಳು. ಈಗ ಸಮುದ್ರ ಅಂದರೆ ಏನಪ್ಪ ಅಂದರೆ ಯೆಶಾಯ 57:20 ನಮಗೆ ಕಷ್ಟ ಸಂಕಟಗಳು, ಬಿರುಗಾಳಿಗಳು ಮತ್ತು ಜನಗಳು ಅಂತ ಏನು ಮಾಡ್ತೀವಿ ನೋಡ್ತೀವಿ. ಈಗ ಆ ಸಮುದ್ರದೊಳಗಿನಿಂದ 4 ರೀತಿಯ ಸಂಕಟಗಳು, ಬಿರುಗಾಳಿ ಜನಗಳ ಮೇಲೆ ನಡುವೆ ಬೀಸಿದಾಗ
ಸಮುದ್ರ ಅಂದರೆ ಜನಗಳು ಅಂತ ನಾವು ನೋಡ್ತೀವಿ. ಆ ಜನಗಳ ಮೇಲೆ ಕಷ್ಟ ಸಂಕಟಗಳನ್ನಂತ ಬಿರುಗಾಳಿ ಬೀಸಿದಾಗ ಏನಾಗದಂತೆ 4 ರೀತಿಯ ಮೃಗಗಳು ಬಂದವು. ಅಂದರೆ ಅರ್ಥ ಈ ಜನಗಳ ನಡುವಿನೇ 4 ಜನಗಳು, ಈ ಮೃಗಗಳು ಈ ಜನಗಳ ಮಧ್ಯದಲ್ಲೇ ಬಂದವು ಅಂತ ಕೊಡ್ತಾರೆ. ದಾನಿಯೇಲ 7:3 ನೋಡಿ, ಆ ಮೃಗಗಳು ಹೆಂಗೆ ಸಮುದ್ರದೊಳಗಿಂದ ಬಂದೋ, ಅಂದ್ರೆ ಸಮುದ್ರ ಅಂದರೆ ಜನಗಳು ಅಂತ ನಾವು ನೋಡ್ತೀವಿ. ಸಮುದ್ರದೊಳಗಿಂದ ಬಂದೋ ಅನ್ನೋದಕ್ಕೆ ಅರ್ಥ ಏನಪ್ಪ ಅಂದರೆ, ಈ ಜನಗಳ ನಡುವೆಯಿಂದನೇ ಸಮುದ್ರದೊಳಗಿಂದ ಯಾವ ಪ್ರಾಣಿ ಬಂತು? ಮೊದಲನೆಯದು ನಾವು ನೋಡ್ತೀವಿ ಸಿಂಹ. ದಾನಿಯೇಲ 7ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಮೊದಲನೇದು ಸಿಂಹ, 2ನೇದು ಕರಡಿ, 3ನೇದು ಚಿರತೆ, 4ನೇದು ಮೃಗ. ಅದು ಭಯಂಕರವಾಗಿತ್ತು ಅಂತ ಕೊಡ್ತಾರೆ. ಈಗ ಕರಡಿ ನೋಡಿ ಯಾವ ಥರ ಇತ್ತು ಅಂದರೆ, ಒಂದು ಹೆಗಲನ್ನು ಮೇಲ್ಕೆತ್ಕೊಂಡಿತ್ತು. ಚಿರತೆ ಅದಕ್ಕೆ ರೆಕ್ಕೆಗಳಿದ್ವು ಅಂತಾರೆ. 4ನೇ ಮೃಗ ಅಧಿಕ ಬಲವುಳ್ಳದ್ದು, ಅದಕ್ಕೆ ಕಬ್ಬಿಣದ ದೊಡ್ಡ ದೊಡ್ಡ ಹಲ್ಲುಗಳಿದ್ವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮುಂಚಿನ ಎಲ್ಲ ಮೃಗಗಳಿಗಿಂತ ಇದೇನಾಗಿತ್ತಂತೆ, ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ವಂತೆ, ಮಧ್ಯೆ ಒಂದು ಚಿಕ್ಕ ಕೊಂಬು ಬೆಳೀತಂತೆ. ಅದರ ದೆಸೆಯಿಂದ ಮುಂಚೆ ಇದ್ದ ಕೊಂಬುಗಳು ಮತ್ತೆ ಬೇರೆ ಸಹಿತ ಕಿತ್ತಾಕ್ಬಿಟ್ವಂತೆ. ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರೋ ಕಣ್ಣಿತ್ತು, ಬಡಾಯಿ ಕೊಚ್ಚಿಕೊಳ್ಳುವಂಥ ಬಾಯಿ ಇತ್ತು. ಅಂದರೆ ಈ 4 ಮೃಗಗಳನ್ನು 4 ರಾಜ್ಯಗಳಿಗೆ ಇಲ್ಲಿ ಹೋಲಿಕೆ ಮಾಡಿ ಏನು ಮಾಡಿದ್ದಾರೆ, ಮಾತಾಡಿದ್ದಾರೆ. ಮೊದಲನೇ ಮೃಗ ಅಂದರೆ ಮೊದಲನೇ ರಾಜ್ಯ ನಾವು ನೋಡ್ದಂಗೆ ಯಾವುದದು? ಬ್ಯಾಬಿಲೋನ್ ಸಾಮ್ರಾಜ್ಯ. ನೆಬೂಕದ್ನೆಚ್ಚರ ಆಳ್ವಿಕೆ ಮಾಡ್ತಿದ್ದ. ಅಂದರೆ ರಾಜ ಅಂದರೆ ಸಿಂಹಕ್ಕೆ ಹೋಲಿಕೆ ಮಾಡಿ ಇಲ್ಲಿ ಮಾತಾಡಿದ್ದಾರೆ. ಸಿಂಹ ಅಂದರೆ ಕಾಡಿನ ಎಲ್ಲ ಪ್ರಾಣಿಗಳಿಗೂ ರಾಜ. ಅದಕ್ಕೆ ಚಿನ್ನದ ತಲೆಗೆ ಹೋಲಿಕೆ ಮಾಡಿ ಮಾತಾಡಿದ್ದಾರೆ. ಮತ್ತು ಸಿಂಹತ್ತರನೇ ಬ್ಯಾಬಿಲೋನ್ ಎಲ್ಲ ರಾಜ್ಯಗಳನ್ನು ಏನು ಮಾಡ್ತಿತ್ತಂತೆ, ಆಳ್ವಿಕೆ ಮಾಡ್ತಾಯಿದ್ರು. ಅದಕ್ಕೆ ಅದನ್ನು ಸಿಂಹಕ್ಕೆ ಹೋಲಿಕೆ ಮಾಡಿ ಮಾತಾಡಿದ್ದಾರೆ. 2ನೇದು ಮೀಡೋ ಪರ್ಷಿಯಾ. ನೋಡಿ, ಇದನ್ನು ಕರಡಿಗೆ ಹೋಲಿಕೆ ಮಾಡಿದ್ದಾರೆ. ಒಂದು ಭುಜ ಮೇಲಕ್ಕೆ ಎತ್ಕೊಂಡಿತ್ತು ಅಂತಂದ್ರೆ ಅರ್ಥ ಏನಪ್ಪ ಅಂದರೆ, ಭುಜ ಅಂದರೆ ಯೆಶಾಯ 9:6 ನಾವು ನೋಡ್ತೀವಿ, ಆಡಳಿತವು ಆತನ ಬಾಹುವಿನ ಮೇಲಿದೆ. ಅಂದರೆ ಅಧಿಕಾರ. ಅಂದರೆ ಮೇದ್ಯರು ಪಾರಸಿಯರು ಸೇರಿ ಆಳ್ವಿಕೆ ಮಾಡ್ತಾಯಿದ್ರು. ಇವೆರಡರಲ್ಲಿ ಒಂದು ಬಲಿಷ್ಠವಾಗಿತ್ತು ಅಂತ ಅರ್ಥ. ಒಂದು ಭುಜ ಮೇಲಕ್ಕಿತ್ತು ಅಂತಂದರೆ ಒಂದು ಅಧಿಕಾರದಲ್ಲಿ ಸ್ಟ್ರಾಂಗ್ ಆಗಿತ್ತು ಅಂತ ಅರ್ಥ. ಕರಡಿ ಕೈ ಸಿಗಾಕೊಂಡ್ರೆ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ. ಆದ್ದರಿಂದ ಇವ್ರನ್ನ ಏನು ಮಾಡ್ತಾರೆ, ಕರಡಿಗೆ ಹೋಲಿಕೆ ಮಾಡಿ ಮಾತಾಡ್ತಾರೆ. ನೆಕ್ಸ್ಟು 3ನೇ ಮೃಗ, ಇದು ಚಿರತೆ. ಇದನ್ನು ತಾಮ್ರಕ್ಕೆ ಹೋಲಿಕೆ ಮಾಡಿ ನಾವು ನೋಡಿದ್ದೀವಿ. ಈ ತಾಮ್ರ ಇದನ್ನು ಚಿರತೆಗೆ ಹೋಲಿಕೆ ಮಾಡಿದ್ದಾರೆ ಇಲ್ಲಿ 7ನೇ ಅಧ್ಯಾಯದಾಗೆ. ಇದಕ್ಕೆ 4 ರೆಕ್ಕೆ 4 ತಲೆಗಳಿದ್ದವೆ ಅಂತೆ. ಹಂಗಂದ್ರೆ ಅರ್ಥ ಏನಪ್ಪ ಅಂದರೆ, ಚಿರತೆ ವೇಗವಾಗಿ ಓಡುವಂಥ ಪ್ರಾಣಿ ಇದು. ಅಂದರೆ ಅಲೆಕ್ಸಾಂಡರ್ ಇದರ ಮೇನ್ ಸ್ಥಾಪಕ, ಗ್ರೀಕ್ ಸಾಮ್ರಾಜ್ಯ ಸ್ಥಾಪಕ ಯಾರಪ್ಪ ಅಂದರೆ ಅಲೆಕ್ಸಾಂಡರ್. ಅವನು ಕೇವಲ 23 ವರ್ಷಗಳಲ್ಲಿ 13ನೇ ವಯಸ್ಸಿಗೆ ಅವನು ಯುದ್ಧಕ್ಕೆ ಇಳಿತಾನೆ, ರಾಜನಾಗ್ತಾನೆ. 23 ವರ್ಷ ಅಂದರೆ 13ನೇ ವರ್ಷದಲ್ಲಿ ಇಡೀ ಭೂಮಂಡಲವನ್ನು ಗೆದ್ದು ಚಕ್ರವರ್ತಿ ಆಗ್ಬಿಡ್ತಾನೆ. ರೆಕ್ಕೆಗಳು ಅಂದರೆ ಅರ್ಥ ವೇಗವಾಗಿ ಓಡುವಂಥದ್ದು. ಅಂದರೆ ಅತಿ ವೇಗವಾಗಿ ಇವನು ಚಕ್ರವರ್ತಿ ಆಗ್ಬಿಟ್ಟ. 4ನೇ ಮೃಗ, ಇದನ್ನು ಕಬ್ಬಿಣಕ್ಕೆ ಹೋಲಿಕೆ ಮಾಡಿ ನಾವು ನೋಡಿದ್ದು ಅಲ್ಲಿ. ಇಲ್ಲಿ ಭಯಂಕರವಾದಂಥ ಮೃಗ ಅಂತ ತೋರಿಸ್ತಾರೆ. ಅಂದರೆ ಈ ಥರದ ಪ್ರಾಣಿ ಎಲ್ಲೂ ಇಲ್ಲ. ಅಂದರೆ ಅಂಥ ಇದನ್ನು ರೋಮ್ ಸಾಮ್ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರು. ಈ ಥರದ ರಾಜ್ಯ ಎಲ್ಲೂ ಸರ್ಕಾರ ಇರಲಿಲ್ಲ. ಅಂದರೆ ಎಲ್ಲ ಮೃಗಗಳಿಗಿಂತ ಇದು ವಿಲಕ್ಷಣವಾಗಿತ್ತು. ಇದನ್ನು ಪ್ರಕಟಣೆಯಲ್ಲಿ ನಾವು ಘಟಸರ್ಪ ಅಂತ ನಾವು ನೋಡ್ತೀವಿ. ಇದಕ್ಕೆ 10 ಕೊಂಬುಗಳಿದ್ವು. ಈ ಕೊಂಬು ಅಂತಂದರೆ ಏನಪ್ಪ ಅಂದರೆ, ದಾನಿಯೇಲ 7:24 10 ಕೊಂಬುಗಳು ಅಂದರೆ ಅಲ್ಲೇ ಹೇಳ್ತಾರೆ 10 ಮಂದಿ ರಾಜರುಗಳಿಗೆ ಹೋಲಿಕೆ. ಅದು 10 ಕೊಂಬುಗಳ ಮಧ್ಯದಲ್ಲಿ ಒಂದು ಚಿಕ್ಕ ಕೊಂಬು ಎಳೀತು ಅಂತಾರೆ. ಆಮೇಲೆ ಇದರ ದೆಸೆಯಿಂದ 3 ಕೊಂಬುಗಳು ಬೇರೆ ಸಹಿತ ಕಿತ್ತಾಕ್ಬಿಟ್ಟು ಅಂತ ಹೇಳ್ತಾರೆ. ಆ 3 ಕೊಂಬುಗಳು ಬಿದ್ದೋದು ಅಂದ್ರೆ ಅರ್ಥ 3 ರಾಜ್ಯಗಳನ್ನು ನಾಶ ಮಾಡಿ ಈ ಚಿಕ್ಕ ಕೊಂಬು ಏನಾಗುತ್ತೆ, ಅಧಿಕಾರಕ್ಕೆ ಬರುತ್ತೆ. ಈ ಚಿಕ್ಕ ಕೊಂಬಿಗೆ ಮನುಷ್ಯನ ಥರ ಕಣ್ಣಿರುತ್ತಂತೆ, ಬಡಾಯಿ ಕೊಚ್ಚುವಂಥ ಬಾಯಿ ಇತ್ತು. ಹಂಗಾರೆ ಕಣ್ಣು ಅಂತಂದ್ರೆ ಅರ್ಥ ಏನಪ್ಪ ಅಂದರೆ, ಕಣ್ಣು ಜ್ಞಾನಕ್ಕೆ ಹೋಲಿಕೆ. ನಮ್ಗೆ ಬೈಬಲ್ಲೇ ಡಿಕ್ಷನರಿ. ಆದ್ದರಿಂದ ಬೈಬಲಲ್ಲಿ ಕಣ್ಣು ಅಂದರೆ ಜ್ಞಾನ. ಈ ಚಿಕ್ಕ ಕೊಂಬು ಯಾವುದಪ್ಪ ಅಂತಂದರೆ ಫಾಲ್ಸ್ ಚರ್ಚ್, ಸುಳ್ಳು ಸಭೆ. ಇದು ಯಾವುದಕ್ಕೆ ಹೋಲಿಕೆ ಮಾಡ್ತಾರೆ ಅಂದರೆ, ಇದು ರೋಮನ್ ಕ್ಯಾಥೋಲಿಕ್ ಸಭೆಗೆ ಹೋಲಿಕೆ ಮಾಡಿ ಇಲ್ಲಿ ಮಾತಾಡಿದ್ದಾರೆ. ದಾನಿಯೇಲ 7:24-25 ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು, ತರುವಾಯ ಮತ್ತೊಬ್ಬನು ತಲೆದೋರುವನು. ಅಂದರೆ ಅರ್ಥ
ಪೋಪ್ ನೆಕ್ಸ್ಟ್ 10 ಮಂದಿ ಅರಸರು, ನೆಕ್ಸ್ಟ್ ಅದಾದಮೇಲೆ ಪೋಪನ್ನು ಇವನೇ ಚಿಕ್ಕ ಕೊಂಬು. ಇವನ ದೆಸೆಯಿಂದ 3 ಮಂದಿ ಕೊಂಬು ಬೇರು ಸಹಿತ ಕೀಳಲ್ಪಟ್ಟವು. ಅಂದರೆ 3 ಮಂದಿ ಅರಸರನ್ನು ಇವನೇನು ಮಾಡ್ತಾನೆ, ಸಾಯಿಸ್ಬಿಟ್ಟು ಅದುಮಿ ಅಧಿಕಾರಕ್ಕೆ ಬರ್ತಾನೆ ಇವನು. ಆಮೇಲೆ ನೆಕ್ಸ್ಟ್ ದಾನಿಯೇಲದಲ್ಲಿ ನಾವು ನೋಡಿದ್ರೆ ಪರಾತ್ಪರನ ಭಕ್ತರನ್ನ ಸವೆಯಿಸಿ, ಅಂದರೆ ಕಷ್ಟ ಹಿಂಸೆಗಳನ್ನು ಕೊಟ್ಟು ಅವನು ಅಧಿಕಾರಕ್ಕೆ ಬರ್ತಾನೆ. ಎಷ್ಟು ಕಾಲ ಕಷ್ಟ ಇದೆಲ್ಲ ಕೊಟ್ಟರು ಅವ್ರಿಗೆ ಪರಾತ್ಪರನ ಭಕ್ತರಿಗೆ ಅಂದರೆ 2 ಕಾಲ, ಅರ್ಧ ಕಾಲ ಅವನ ಕೈ ವಶದಲ್ಲಿ ಇರ್ತಾರೆ ದೇವ್ರ ಮಕ್ಕಳು ಅಂತ ಐತೆ. ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿ ಅಂದರೆ ಸುಳ್ಳು ಬೋಧನೆಯನ್ನು ಮಾಡಿ ಟ್ರಾನ್ಸ್ಲೇಷನ್ ಮಾಡೋವಂಥವ್ರನ್ನ ಸಾಯಿಸಿ ನಿಜವಾದ ಬೈಬಲ್ದ ಮುಚ್ಚಾಕಿ, ಕಣ್ಣು ಅಂತಂದರೆ ಮನುಷ್ಯನ ಜ್ಞಾನ ನೋಡಿ, ಮನುಷ್ಯನಿಗಿರುವಂಥ ಕಣ್ಣಿತ್ತು ಅಂದ್ರೆ ಅರ್ಥ ಮನುಷ್ಯನ ಜ್ಞಾನದಿಂದ, ಆತ್ಮಿಕ ಜ್ಞಾನದಿಂದ ಬರಲ್ಲ ಇವನ ಅಧಿಕಾರಕ್ಕೆ, ಮನುಷ್ಯ ಜ್ಞಾನದಿಂದ ಬಂದ. ಹೇಗೆ ಇದನ್ನು ಮುಂದೆ ನಾಶ ಮಾಡಿದ್ರು ಅಂದರೆ ದಾನಿಯೇಲ 7:12 ಈ ಬಡಾಯಿ ಕೊಚ್ಚಿಕೊಂಡ ನಿಮಿತ್ತ ಅದರ ರಾಜ್ಯವನ್ನು ಕೊಂಬಿನ ಮೃಗವನ್ನು ಕೊಂದು ಉರಿಯುವ ಬೆಂಕಿಗೆ ಹಾಕಿ ನಾಶ ಮಾಡಿದ್ರು. ಅಂದರೆ ಮೊದಲೇ ಹೇಳ್ದಂಗೆ ಆ ಗುಂಡು ಪಾದ ಭಾಗಕ್ಕೆ ಬಡಿದು ಪರ್ವತವಾಗಿ ಬೆಳೆದು ಭೂಮಂಡಲವನ್ನು ತುಂಬಿಕೊಂಡು ಅಂತೀವಲ್ಲ, ಅಂದರೆ ದೇವರ ರಾಜ್ಯ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ. ದಾನಿಯೇಲ 7:14 ಮನುಷ್ಯ ಕುಮಾರನಂತಿರುವವನು ಒಬ್ಬನು ಆಕಾಶದ ಮೇಘಗಳಿಗೆ ಬಂದು ಆ ಮಹಾರುದ್ಧನನ್ನು ಸಮೀಪಿಸಿ ಆತನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಕುಲ ಭಾಷೆ ಜನಾಂಗಗಳು ಅವನನ್ನು ಸೇವಿಸನೆಂದು ಅವನಿಗೆ ದೊರೆತನ ಘನತೆ ರಾಜ್ಯವು ಕೊಡೋಣವಾದವು. ಅವನ ಆಳ್ವಿಕೆ ಅಂತ್ಯವಿಲ್ಲದ್ದು, ಶಾಶ್ವತವಾದ್ದು. ಅಂದರೆ ಇದು 3ನೇ ಲೋಕದಲ್ಲಿ ಸ್ಥಾಪನೆಯಾಗುವಂಥ ದೇವರ ರಾಜ್ಯದ ಬಗ್ಗೆ ಹೇಳ್ತಾ ಇದ್ದಾರೆ ಇರೋವಂಥದ್ದು. ಇದು ಕ್ರಿಸ್ತನ ರಾಜ್ಯ, ಆತನ ಭಕ್ತರಿಗೆ ಕೊಡುವಂಥದ್ದು. ದಾನಿಯೇಲ 7:27 ಆಗ ಭಕ್ತರು ಪರಲೋಕದಿಂದ ಆಳ್ಬೇಕಾದ್ರೆ ಭೂಲೋಕದ ಎಲ್ಲ ಅಧಿಪತಿಗಳು ಅಧೀನರಾಗಿರ್ತಾರೆ. ಭೂಲೋಕದಲ್ಲಿಯೇ ರಾಜ್ಯ ಸ್ಥಾಪನೆ ಆಗ್ತೈತೆ. ದೇವರ ರಾಜ್ಯ ಅಂತಂದರೆ 2 ವಿಧದಲ್ಲಿ ಸ್ಥಾಪನೆ ಆಗುತ್ತೆ. ಒಂದು ಕಣ್ಣಿಗೆ ಕಾಣದೇ ಇರುವಂಥ ಆತ್ಮಿಕವಾಗಿ ಸ್ಥಾಪನೆ ಆಗುತ್ತೆ ದೇವರ ರಾಜ್ಯ, ಕಣ್ಣಿಗೆ ಕಾಣಿಸೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಭೂಲೋಕದಲ್ಲೇ ಸ್ಥಾಪನೆ ಆಗ್ತದೆ. ಭೂಲೋಕದಲ್ಲಿ ದೇವರ ಒಂದು ಅಧೀನದಲ್ಲಿ ಬರುವಂಥವ್ರು ಇಲ್ಲಿ ಬರ್ತಾರೆ, ಮತ್ತು ದೇವರಿಗೆ ವಿಧೇಯರಾಗಿ ನಂಬಿಗಸ್ತರಾಗಿರುವಂಥವ್ರು ಕಣ್ಣಿಗೆ ಕಾಣದಲ್ಲೇ ಇರುವಂಥ ಪರಲೋಕ ರಾಜ್ಯದಲ್ಲಿ ಸೇರ್ತಾರವರು ಅಂತ ನಾವು ನೋಡ್ತೀವಿ. ಇದನ್ನೇ ನಮ್ಗೆ ಯೇಸು ಕ್ರಿಸ್ತರು ಪ್ರಾರ್ಥನೆಯಲ್ಲಿ ಏನು ಮಾಡ್ತಾರೆ, ಈ 7 ಕೋಟಿದು ಪರಲೋಕ ತಂದೆಯೇ ನಿನ್ನ ರಾಜ್ಯ ಬರಲಿ, ನನ್ನ ದೇವರೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಹೆಂಗೆ ನೆರವೇರ್ತಾ ಇದೆ ಅದೇ ಥರ ಭೂಲೋಕದಲ್ಲಿಯೂ ನೆರವೇರಲಿ, ಅದೇ ದೇವ್ರ ರಾಜ್ಯ, ಅದು ಆ ಥರ ಬರಲಿ ಅಂತ 5ನೇ ಸಾಮ್ರಾಜ್ಯದ ಬಗ್ಗೆ ನಮಗಿದು ಸುವಾರ್ತೆ ಸಾರಲು ಇದಕ್ಕೋಸ್ಕರನೇ ಯೇಸುವನ್ನು ಕಳಿಸ್ಕೊಟ್ಟಿದ್ದು. ಅಪೊಸ್ತಲರ ಕೃತ್ಯ 3:21 ನಾವು ನೋಡ್ತೀವಿ, ಸಮಸ್ತವನ್ನು ಸರಿ ಮಾಡುವ ಕಾಲ ಬರುವ ತನಕ ಪರಲೋಕವೇ ಆತನಿಗೆ ವಾಸಸ್ಥಾನ ಆಗಿರಬೇಕು, ಕ್ರಿಸ್ತನ ವಾಸಸ್ಥಾನ ಅಂತ ಹೇಳಿದರು. ಆದರೆ ಸಮಸ್ತವನ್ನು ಸರಿ ಮಾಡುವುದು ಅಂತಂದ್ರೆ ಏನಪ್ಪ ಅಂದರೆ ಆದಾಮನು ಏನು ಕಳ್ಕೊಂಡ್ನೋ ಅದೆಲ್ಲವನ್ನು ತಿರುಗಿ ಕೊಡಿಸೋದಕ್ಕೋಸ್ಕರನೇ, ಸರಿ ಮಾಡೋಕ್ಕೋಸ್ಕರ ಏನೇನು ಕೆಟ್ಟೋಯ್ತು ಅದನ್ನೆಲ್ಲ ತಿರುಗಿ ಸರಿ ಮಾಡುವ ಕಾಲ ಬರೋ ತನಕ ಯೇಸು ಕ್ರಿಸ್ತರು ತಂದೆಯ ದೇವರ ಬಲಗಡೆಯಲ್ಲಿ ಇರಬೇಕು ಅನ್ನೋಂಥದ್ದು ದೇವರ ಸಂಕಲ್ಪ. ಆಮೇಲೆ ಆ ಸಮಯ ಬಂದ ತಕ್ಷಣ ಭೂಮಿಗೆ ಬಂದು ಏನು ಮಾಡ್ತಾರೆ, ಅವ್ರು ಎಲ್ಲವನ್ನ ಸರಿಪಡಿಸಿ ಮೊದಲು ಯಾವ ರೀತಿ ಇತ್ತು, ಎದೇನ್ ತೋಟದಲ್ಲಿ ಯಾವ ರೀತಿ ಇತ್ತು ದೇವರ ರಾಜ್ಯ, ಮತ್ತು ಇಸ್ರೇಲ್ನಲ್ಲಿ ದೇವರ ರಾಜ್ಯ ಹೆಂಗೆ ದೇವರು ಫಸ್ಟು ಇದ್ದರು, ಸಿಂಹಾಸನ ಅವರ ಅಧಿಕಾರ ಇತ್ತು, ಅದೇ ಥರ ಭೂಲೋಕದಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಅಂತ ನಾವು ನೋಡ್ತೀವಿ. ಆದ್ದರಿಂದ ಹಾಗಾದರೆ ಪರಲೋಕ ತಂದೆ ಪ್ರಾರ್ಥನೆಗೆ ನಮ್ಗೆ ಉತ್ತರ ಅವತ್ತಲಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಉತ್ತರ ಸಿಗ್ತಾ ಅಂತಂದರೆ ಖಂಡಿತ ಇಲ್ಲ, ಸಿಗುತ್ತೀಗ. ನೆಕ್ಸ್ಟು ನೋಡಿ, ನೆಕ್ಸ್ಟು ಯೇಸು ಕ್ರಿಸ್ತ ಹೇಳ್ತಾರೆ, ಈ ಬೆಟ್ಟ ಕಿತ್ಕೊಂಡೋಗಿ ಸಮುದ್ರದಲ್ಲಿ ಬೀಳು ಅಂದರೂ ನೀವು ನಂಬಿಕೆಯಿಂದ ಅದು ಹಾಗೆ ಆಗ್ತತೆ ಅಂತ ಯೇಸು ಕ್ರಿಸ್ತರು ಹೇಳಿದ್ರಲ್ವ. ಅದೇ ಥರ ಬೆಟ್ಟ ಅಂದರೆ ದೇವರ ರಾಜ್ಯ, ಸಮುದ್ರ ಅಂದರೆ ಜನಗಳು. ಅಂದರೆ ಈ ರಾಜ್ಯಗಳೆಲ್ಲ ಜನಗಳ ಮಧ್ಯದಲ್ಲಿ ಲೀನವಾಗೋಗ್ಬಿಡ್ಲಿ ಅಂತ ಹೇಳೋವಂಥ ಪ್ರಾರ್ಥನೆ ಅದು ಅದೇ ರೀತಿ ಮುಂದೆ ನಡೆಯುತ್ತೆ. ಅದಕ್ಕೆ ಸಭೆ ಅಂದಿನಿಂದ ಅದೇ ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡ್ತಾ ಬಂದಿದೆ. ಖಂಡಿತ ಇದರಲ್ಲಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ದೇವರು ತಕ್ಕ ಸಮಯದಲ್ಲಿ ಮುಂದೆ ಏನು ಮಾಡ್ತಾರೆ, ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಅದೇ ಬಿಟ್ಬಿಟ್ಟು ನಾವು ಇಲ್ಲೇ ಕುಂತ್ಕೊಂಡು ನಾನು ಬೆಂಗಳೂರಿಗೆ ಹೋಗ್ಬೇಕು, ತುಮಕೂರಿಗೆ ಹೋಗ್ಬೇಕು ಅಂದ್ರೆ ಹೋಗೋಕ್ಕಾಗಲ್ಲ. ಆದರೆ ಅದರಿಂದ ದೇವ್ರನ್ನ ಯಾವತ್ತೂ ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು ಅಂತ ನಾವು ನೋಡ್ತೀವಿ. ಆದ್ದರಿಂದ ದೇವರ ರಾಜ್ಯ ಅದು ಯಾವಾಗ ಇತ್ತು ಹಿಂದೆ, ಮತ್ತು ಈಗ ನೆಕ್ಸ್ಟು ದೇವ್ರ ರಾಜ್ಯನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈಗ ದೇವ್ರ ರಾಜ್ಯ ಇಲ್ಲ,
ಈಗ ಸೈತಾನನ ರಾಜ್ಯ ಇದೆ, ಮುಂದೆ ದೇವ್ರ ರಾಜ್ಯನ ಸ್ಥಾಪನೆ ಮಾಡ್ತಾರೆ ಅನ್ನೋಂಥದ್ದನ್ನು ನಾವು ನೋಡಿದೆ ಈ ಅಧ್ಯಾಯದಲ್ಲಿ. ಮತ್ತು ಪ್ರಪಂಚದ 5 ಸಾಮ್ರಾಜ್ಯಗಳು ಯಾವುವು ಅಂದರೆ ದೊಡ್ಡ 4 ಸಾಮ್ರಾಜ್ಯಗಳ ಬಗ್ಗೆ ದರ್ಶನ ಕೊಟ್ಟಿತ್ತು. ಮತ್ತು ಆ ಗುಂಡು ಒಂದು ಪ್ರತಿಮೆಗೆ ಬಡಿದು ಅದು ಭೂಮಂಡಲವೆಲ್ಲ ವ್ಯಾಪಿಸ್ಕೊಡ್ತು ಅನ್ನೋದು 5ನೇ ಸಾಮ್ರಾಜ್ಯ, ಅಂದರೆ ಅದು ದೇವರ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಆಗುವಂಥ ವಿಷಯದ ಬಗ್ಗೆ ನಾವೇನು ಮಾಡಿದೆ ಈ ಪಾಠದಲ್ಲಿ ಕ್ಲಿಯರಾಗೆ ದೇವರು ಬರೆಸಿಟ್ಟಿರುವಂಥ ಒಂದು ದರ್ಶನ ಇದು ಅಂತ ಅದ್ಭುತವಾದ ಪಾಠವನ್ನು ಕೊಟ್ಟಂಥ ತಂದೆಯ ದೇವ್ರಿಗೂ ಯೇಸು ಕ್ರಿಸ್ತರಿಗೂ ನಾವು ಪ್ರೀತಿಯಿಂದ ವಂದನೆಯನ್ನು ಸಲ್ಲಿಸ್ತಾ, ಮತ್ತು ಇದನ್ನು ಕೇಳುವಂಥ ಓದುವಂಥ ಎಲ್ಲ ನಿಮ್ಮ ದೇವರ ಮಕ್ಕಳಿಗೂ ದೇವರು ಎಲ್ಲರ ಕೃಪೆಯನ್ನು ಜ್ಞಾನವನ್ನು ಪವಿತ್ರಾತ್ಮವನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.